ನಮಸ್ಕಾರ, ನಾನು ಭಾರ್ಗವಿ ಆನಂದ್. ನಮ್ಮ ವಿವಾಹ ವಾರ್ಷಿಕೋತ್ಸವಕ್ಕೆ ಎಲ್ಲರೂ ವಿಶಸ್ ಕಳಿಸಿದ್ದಾರೆ. ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಬನ್ನಿ ನೋಡೋಣ. ಹಾಯ್ ಭಾರ್ಗವಿ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ನಿಂಗೂ ಹಾಗೂ ಆನಂದ್ ಭಾವಗೆ. 100 ಕಾಲ ಚೆನ್ನಾಗಿ ಬಾಳಿ, ಇಬ್ಬರೂ ಸಂತೋಷದಿಂದ ಆರೋಗ್ಯದಿಂದ ಖುಷಿಯಾಗಿರಿ. ಎಂಜಾಯ್ ಮಾಡಿ ನಿಮ್ಮ ದಿನಗಳನ್ನ. ಇವತ್ತಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಖುಷಿಯಾಗಿರು. ನೀನು ಖುಷಿಯಾಗುತ್ತೆ ನಿನ್ನ ನೋಡಿದ್ರೆ. ಎಲ್ಲ ರೀತಿಯಲ್ಲೂ ನೀನು ತುಂಬ ಬುದ್ಧಿವಂತಲು. ನೀನು ಎಲ್ಲ ವಿಷಯದಲ್ಲೂ ನಾವೆಲ್ಲ ಅಕ್ಕ ತಂಗಿಯರು ಹಳ್ಳೀಲಿ ಬೆಳೆದ್ರೂ ಒಂದು ಏನೋ ಒಂದು ತೊಡಗಿಸ್ಕೊಂಡಿರ್ತೀವಿ. ನಾವು ಸುಮ್ಮನೆ ಐಡಲಾಗಿ ಹಳ್ಳಿಯವರು ಅನ್ನೋ ಥರ ಕೂತಿಲ್ಲ ನಾವು ಯಾರೂ. ಎಲ್ಲ ನಾವು ಅಕ್ಕ ತಂಗಿಯರೆಲ್ಲರೂ. ಅದರಲ್ಲಿ ನೀನು ಒಂದು ಕೈ ಮೇಲೇನೆ. ಏನು ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಯಾ, ಸತ್ಯ ಸರಸ್ವತಿ ಅಂತ ಯೂಟ್ಯೂಬ್ ಚಾನಲು. ತುಂಬ ಖುಷಿಯಾಗುತ್ತೆ. ಅದರಲ್ಲಿ ಅಡುಗೆಗಳು, ಆಮೇಲೆ ದೇವ್ರ ಬಗ್ಗೆ ಮಾಹಿತಿಗಳು ಪ್ರತಿಯೊಂದೂ ನೀನು ಅಪ್ಲೋಡ್ ಮಾಡ್ತೀಯ. ತುಂಬ ಚೆನ್ನಾಗಿದೆ, ಅದೆಲ್ಲನೂ ನೋಡಿ ಖುಷಿಯಾಗುತ್ತೆ. ಹೀಗೆ ನೀನು ತೊಡಗಿಸ್ಕೊ ನಿನ್ನ ಜೀವನದಲ್ಲಿ ಒಂದೊಂದು ಇದನ್ನು. ಆಮೇಲೆ ಟೈಲರಿಂಗ್ ಎಲ್ಲ ಮಾಡ್ತೀಯ, ಅದು ಒಂದು ಖುಷಿಯಾಗುತ್ತೆ ನೀನು ನೋಡಿದ್ರೆ. ಇದರೆಲ್ಲದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಅತ್ತೆನ ನೋಡ್ಕೋತಾ ಇದೀಯಾ. ಆ ಥರ ವಯಸ್ಸಾಗಿರೋರನ್ನ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಕೂಡ. ಅದೇ ಥರ ನೀನು ಚೆನ್ನಾಗಿ ನೋಡ್ಕೋತಾ ಇದೀಯ ಅವ್ರನ್ನ. ತುಂಬ ಖುಷಿಯಾಯಿತು ಭಾರ್ಗವಿ. ಚೆನ್ನಾಗಿರು, ಖುಷಿಯಾಗಿರಿ ನೀನು ನಿಮ್ಮ ಮನೆಯವರಿಬ್ಬರೂ. ಹೇಳು ಭಾವಂಗನು ವಿಶ್ ಮಾಡಿದೆ ಅಂತ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿಮ್ಮ. ಹಾಯ್ ಭಾರ್ಗವಿ, ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಭಾರ್ಗವಿ ಮತ್ತು ಆನಂದ್ ಅವ್ರಿಗೆ. ದೇವರು ಒಳ್ಳೇದು ಮಾಡಲಿ, ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ, ದೇವರು ಚೆನ್ನಾಗಿಡಲಿ ಅಂತ ಕೇಳ್ಕೊತೀನಿ ಭಾರ್ಗವಿ. ಚೆನ್ನಾಗಿರು, ಸಂತೋಷವಾಗಿರು, ಖುಷಿಯಾಗಿರು. ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರ್ಗವಿ ಮತ್ತು ಆನಂದ್ ಭಾವಜಿಯವರಿಗೆ. ಭಾರ್ಗವಿ, 100 ಕಾಲ ಸುಖವಾಗಿ ನೆಮ್ಮದಿಯಾಗಿ ಬಾಳು. ನಿನ್ನ ಎಲ್ಲ ಬಯಕೆಗಳು ಪೂರ್ಣವಾಗಲಿ. ಈ ಸುಸಂದರ್ಭದಲ್ಲಿ ನಿನ್ನ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಂತ ಅನಿಸ್ತಾ ಇದೆ. ನಿನ್ನ ಬಗ್ಗೆ ಬಹಳ ಹೆಮ್ಮೆ ಆಗುತ್ತೆ. ನೀನು ಎಲ್ಲದರಲ್ಲೂ ಪ್ರವೀಣೆ. ಅಡುಗೆ, ಹೊಲಿಗೆ, ಅದರಲ್ಲೂ ನೀನು ದೇವರಿಗೆ ಹೊಲಿಯೋ ವಸ್ತ್ರಗಳಂತೂ ಅದ್ಭುತ. ನನಗೆ ನೀನು ಕೈಗೊಂಡಿರುವಂತಹ ಈ ಹೊಸ ಅಭಿಯಾನ ಏನಿದೆಯಲ್ಲ, ಅದು ಬಹಳ ಇಷ್ಟ ಆಗುತ್ತೆ. ಏಕೆಂದರೆ ಅದು ಎಲ್ಲ ಮಹಿಳೆಯರಿಗೆ ನಮ್ಮ ಸಂಪ್ರದಾಯ, ಆಚಾರ, ವಿಚಾರ, ಹಬ್ಬಗಳು, ಆಯಾ ಸಂದರ್ಭಗಳಲ್ಲಿ ಹಾಡುವಂಥ ಸಾಂಪ್ರದಾಯಿಕ ಹಾಡುಗಳು, ಕಥೆಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಬಹಳ ಲಾಭದಾಯಕ ಮತ್ತು ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಅದಲ್ಲದೆ ಎಷ್ಟೋ ಮಹಿಳೆಯರಲ್ಲಿ ಸಂಕೋಚ ಮತ್ತು ಅಂಜಿಕೆಯನ್ನು ದೂರ ಮಾಡಿ ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಮೂಡಿಸುವಂತಹ ಕೆಲಸ ಅಭಿನಂದನಾರ್ಹವಾಗಿದೆ. ನಿನ್ನ ಸುಮಧುರ ಕಂಠದಲ್ಲಿ ನೀನು ನೀಡುವ ನಿರೂಪಣೆ ನನಗೆ ಬಹಳ ಇಷ್ಟವಾಗುತ್ತೆ. ಸೋನೆ ಪೆ ಸುಹಾಗ ಎನ್ನುವಂತೆ ನಿನ್ನ ಮೃದು ಸ್ವಭಾವ ನಿನ್ನ ಬಗ್ಗೆ ಇನ್ನೂ ಪ್ರೀತಿ, ಆದರ ಮತ್ತು ಹೆಮ್ಮೆ ಹೆಚ್ಚಾಗುತ್ತದೆ. ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಇದ್ದಿದ್ದರೆ ಅವರಿಗೆ ಬಹಳ ಖುಷಿ ಆಗ್ತಾ ಇತ್ತು. ಇರಲಿ, ಅವರು ಮತ್ತು ನಮ್ಮೆಲ್ಲರ ಹಿರಿಯರು ನಿನಗೆ ಅಲ್ಲಿಂದಲೇ ಆಶೀರ್ವಾದ ಮಾಡುತ್ತಾರೆ. ಮತ್ತೊಮ್ಮೆ ನಿನಗೆ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಮದುವೆ ದಿನದ ಶುಭಾಶಯಗಳು ಭಾರ್ಗವಿ ಮತ್ತು ಆನಂದ್ರವರಿಗೆ. ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಆನಂದ್ ಮತ್ತು ಭಾರ್ಗವಿ. ಭಾರ್ಗವಿ, ನಿಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಡುಗೆ ಹಾಗೂ ಅದನ್ನು ಎಕ್ಸ್ಪ್ಲೇನ್ ಮಾಡೋ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಮಾಡ್ತಿರೋ ಹಬ್ಬಗಳ ಬಗ್ಗೆ ಮಾಹಿತಿ, ಹಾಡುಗಳು, ಪಿಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಹೀಗೆ ಇದನ್ನು ಮುಂದುವರಿಸಬೇಕು. ಮತ್ತೊಮ್ಮೆ ಶುಭಾಶಯಗಳು. ನೀವೆಲ್ಲರೂ ನಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ಹರಸಿ ಹಾರೈಸಿ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.